ಹೆಗ್ಲ ಮೇಲೆ ಟೋಲ್ ಹಾಕೊಂಬತ್ತಾನೆ ಬೋಳಿ ಮಕ್ಕಳು. ರೈತ ಅಲ್ಲ ಅವನು, ಅವನವನು ತಲೆ ಹಿಡಿತ ನನ್ನ ಮಗ. ನಮ್ಗೆ ಕರ್ಕೊಂಬಂದ್ ಬಿಡ್ರಿ ಆ ಸುನ್ನ ಬೆಟ್ಟು ತಗೊಂಡ್ ಹೊರತ್ ಕಳಿಸ್ತೀವಿ. ಅವ್ನ್ ಗೌಡ ಅಲ್ಲ ರೀ, ಅವ್ನ್ ಯಾವ ಚಪ್ಪರ್ ಇರ್ಬೇಕು. ಹೆಸರು ಗೌಡ್ರು ಹೆಸರು ನಾಳ್ ಮಾಡ್ತಾ ಇದ್ದಾನ ಅವನು. ನಾನು ಗೌಡ, ನಾನು ಕುರಿ ಮಟನ್ ತಿಂತೀನಿ, ಅದು ಪ್ರಾಣಿನ ತಾನೆ. ನೀನ್ ಯಾರೋ ಗೌಡ ಅಂತ ಹೆಸರು ಹೇಳ್ಕೊಂಡ್ಬಿಟ್ಟು ಇವತ್ತು ಗೋಮಾತೆನ ಯಾವನ ಕಡ್ಕೊಂಡ್ ಕೊಟ್ಬಿಟ್ಟು ಅವನೊಬ್ಬ ಒಕ್ಲಿಗಾಗ್ಲಿ ಗೌಡ ಆಗ್ಲಿ ಅಲ್ಲ, ತಲೆ ಹಿಡ್ಕ. ನಾನ್ ಹೇಳ್ತಾ ಇದೀನಿ, ನೀನ್ ರೈತ ಆದ್ರೆ ನನ್ನ ಹತ್ರಕ್ ಬಾ, ಬ್ರೋಕರ್ ಆದ್ರೆ ದೂರ ಹೋಗು. ಗೋಮಾತೆನೆಲ್ಲ ಯಾವನ ಅವ್ನು ಯಾರು ಕುಂಕೆರಳಿ ಅಂತ ಹೇಳ್ಬಿಟ್ಟು ಅವನ ವಿರುದ್ಧ ಅಂತಂದ್ರೆ ಅವನು ನಿಜವಾಗ್ಲು ಹೇಳ್ಬೇಕಂದ್ರೆ ದೇವತಾ ಮನುಷ್ಯ ರೀ. ಅವನೇ ಇವತ್ತು ಗೋವನ್ನ ಉಳಿಸ್ತಾ ಇರೋದು. ಇವತ್ತು ಸುಮಾರು 106 ಗೋಮಾತೆನ ಉಳಿಸಿರೋದು ಆ ಪುಣ್ಯಾತ್ಮ. ನಮಸ್ಕಾರ ಕರ್ನಾಟಕ. ಇವತ್ತು ನಾವು ತುಮಕೂರು ಜಿಲ್ಲೆಯ ನಾಗವಲ್ಲಿ ಅನ್ನೋ ಒಂದು ಗ್ರಾಮದಲ್ಲಿ ಇದ್ದೀವಿ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ದಿನನಿತ್ಯ ಒಂದಷ್ಟು ವಿಡಿಯೋಗಳು ಹರಿದಾಡ್ತಿರ್ತವೆ. ಗೋರಕ್ಷಕರು ಒಂದ್ ಕಡೆ ಗೋಗಳನ್ನ ರಕ್ಷಣೆ ಮಾಡಿದ್ವಿ ಅಂತ ಒಂದಷ್ಟು ವಿಡಿಯೋಗಳು, ಇನ್ನೊಂದಷ್ಟು ಜನ ದಲ್ಲಾಳಿಗಳು ಗೋವುಗಳನ್ನ ರೈತರ ಕೊಡ್ತಿದ್ದಾರೆ, ನೀವು ಯಾರು ಅಡ್ಡ ಹಾಕಕ್ಕೆ, ನಿಮ್ಗೇನು ನೈತಿಕತೆ ಇದೆ ಅಂತ. ಆದ್ರೆ ಕಾನೂನು ಇರೋದೇ ಬೇರೆ. ಕರ್ನಾಟಕದಲ್ಲಿ ನೀವು ನೋಡ್ತಿರ್ಬೋದು, ಗೋಹತ್ಯೆ ನಿಷೇಧ ಕಾನೂನು ಕಾಯ್ದೆ ಜಾರಿಲಿದೆ. ಆದ್ರೂ ಕೂಡ ನಿರಂತರವಾಗಿ ಸರಣಿ ಗೋಹತ್ಯೆಗಳು ನಡೀತಿದ್ದಾವೆ. ಕಸಾಯಿಖಾನೆಗಳು ನಿರಂತರವಾಗಿ ಕೆಲಸ ಮಾಡ್ತಿದ್ದಾವೆ, ಗೋವುಗಳನ್ನ ವಧೆ ಮಾಡ್ತಿದ್ದಾವೆ. ಎಲ್ಲಂದ್ರಲ್ಲಿ ಹೋಟೆಲ್ಗಳು, ಬೀಫ್ ಹೋಟೆಲ್ಗಳು ಕಾಣಿಸ್ತವೆ. ಅದ್ ಕರ್ನಾಟಕದಲ್ಲಿ ಯಾವ ರೀತಿಯ ಕಾನೂನು ಸುವ್ಯವಸ್ಥೆ ಕಾಪಾಡ್ತಿದ್ದಾರೋ ಈ ಇಲಾಖೆ, ಸರ್ಕಾರ ಅನ್ನೋದು ಗೊತ್ತಿಲ್ಲ. ಸೊ ನಾವು ಇವತ್ತು ಬಂದಿದ್ದೇವೆ, ಒಂದಷ್ಟು ವಿಚಾರಗಳಿಗೆ ಕ್ಲಾರಿಟಿ ಬೇಕು. ಈಗ ಒಂದಷ್ಟು ಜನ ದಲ್ಲಾಳಿಗಳು ಹೇಳ್ತಾರೆ ರೈತರೇ ಕೊಡ್ತಿದ್ದಾರೆ ಗೋವುಗಳನ್ನ, ನೀವ್ ಯಾರು ಕೇಳೋದಕ್ಕೆ ಅಂತ. ನಾವು ಇವತ್ತು ಬಂದಿದ್ದೀವಿ, ಇಲ್ಲಿ ಸಾಕಷ್ಟು ರೈತರು ಸಿಕ್ಕಿದ್ರು ನಮ್ಗೆ ದಾರಿ ಮಧ್ಯದಲ್ಲಿ. ಕೇಳೋಣ ಯಾರ್ಯಾರು ಸಿಗ್ತಾರೆ, ಅವರು ಹಸುಗಳನ್ನ ಅವರೇ ಕೊಡ್ತಿದ್ದಾರಾ, ಹಸುಗಳನ್ನ ಕೊಲ್ಲೋದಕ್ಕೆ ಅದು ಸಾಯಿಸ್ತಾರೆ, ಕಸಾಯಿಖಾನೆಗೆ ತಗೊಂಡೋಗ್ತಾರೆ, ತಿಂತಾರೆ ಅಂತ ಗೊತ್ತಿದ್ದು ಕೂಡ ಅವ್ರು ಮಾರಾಟ ಮಾಡ್ತಿದ್ದಾರೆ, ಅಥವಾ ದಲ್ಲಾಳಿಗಳು ಅವರಿಗೆ ಸುಳ್ಳು ಹೇಳಿ ಒಂದಷ್ಟು ಅವುಗಳನ್ನ ಮಾರಾಟಕ್ಕೆ ತಗೊಂಡೋಗ್ತಾ ಇದೀವಿ, ಬೇರೆ ರೈತರಿಗೆ ಮಾರ್ತೀವಿ ಅಂತ ಅವರಿಗೆ ಕಣ್ಣಿಗೆ ಮಣ್ಣೆರಚಿ ಅದನ್ನ ತಗೊಂಡೋಗಿ ಅವ್ರು ಮಾರ್ತಿದ್ದಾರೆ ಅನ್ನೋದನ್ನ ಕ್ಲಾರಿಟಿ ಬೇಕಾಗಿದೆ. ಆ ಕ್ಲಾರಿಟಿಯನ್ನ ನಾವು ರೈತರಿಂದ ತಿಳ್ಕೊಂಡ ಬನ್ನಿ. ನೋಡ್ತಿರ್ಬೋದು ನೀವು ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಒಂದು ಪ್ರಶ್ನೆ ಏನಿದ್ದಿದೆ ಅಂದ್ರೆ, ಗೋವುಗಳನ್ನ ವಧೆ ಮಾಡೋದಕ್ಕೆ ಅಥವಾ ಈ ಕಸಾಯಿಖಾನೆಗೆ ರೈತರೇ ಕೊಡ್ತಿದ್ದಾರೆ ಅನ್ನೋ ಒಂದು ವಾದ ಒಂದ್ ಕಡೆ. ಆದ್ರೆ ಕೆಲವು ರೈತರು ನಾವು ಕೇಳಿದ್ವಿ, ಖಂಡಿತವಾಗ್ಲೂ ನಮ್ಗೆ ಆ ವಿಚಾರ ಗೊತ್ತಿಲ್ಲ, ನಮ್ ಕಡೆಯಿಂದ ಅವರು ಇನ್ನೊಬ್ಬರಿಗೆ ಮಾರಾಟ ಮಾಡಕ್ಕಂತ ತಗೊಂಡೋಗ್ತಾರೆ, ಅವ್ನು ಕೊಲ್ಲುವ ವಿಚಾರಕ್ಕೆ ತಗೊಂಡೋದ್ರೆ ನಾವು ಖಂಡಿತವಾಗ್ಲೂ ಕೊಡೋದಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಅಭಿಪ್ರಾಯ ಏನು? ನಾವು ರೈತರು ಕೊಡ್ತೀವಿ. ನಾನೊಬ್ಬ ರೈತ, ನಾನು ಇನ್ನೊಬ್ಬ ರೈತರು ಕೊಡ್ತೀನಿ. ಏನಕ್ಕೆ ಕೊಡ್ತೀವಿ? ಗೇಮೆ ಮಾಡೋದಕ್ಕೆ, ನಮ್ಮ ಬದುಕನ್ನ ಉಳಿಸಕ್ಕೆ, ನಾವು ಬದುಕೋದಕ್ಕೆ ನಾವು ಇನ್ನೊಬ್ಬ ರೈತರಿಗೆ ಕೊಡೋದು. ಏನು ಕೊಡ್ತೀವಿ? ನನ್ನ ಹತ್ರ ಇದೆ, ನನ್ನ ಹತ್ರ ಇನ್ನೂ ಒಂದ್ ಜೊತೆ ಇದೆ, ನಾನೇನ್ ಮಾಡ್ತೀನಿ, ಇನ್ನೂ ಒಂದ್ ಜೊತೆ ಇರೋದನ್ನ ಇನ್ನೊಬ್ಬ ರೈತಿಗೆ ಕೊಡ್ತೀನಿ. ಏನಕ್ಕೆ ಅಂದ್ರೆ ಅವ್ನು ಉತ್ತಿ, ಅವ್ನ್ ಬೆಳೆ ಬೆಳೆದು, ಅವ್ನ ವಂಶನ, ಅವ್ನ್ ಮನೆತನನ ಇನ್ನೂ ಹೆಚ್ಚು ಬೆಳೆಸ್ಕೊಳ್ಳಿ ಅಂತ ಕೊಡೋದು. ನಾವ್ ಯಾವ್ದೋ ಕಟ್ಕಂಗಾಗ್ಲಿ ಇನ್ನೊಬ್ರಿಗೆ ಯಾವ್ದೋ ಬ್ರೋಕರ್ಗಾಗ್ಲಿ ಮಾರಲ್ಲ. ನಾವ್ ಒಬ್ಬ ರೈತನಾಗಿ ನಾ ಇನ್ನೊಬ್ಬ ರೈತರಿಗೆ ಕೊಡ್ತೀನಿ. ಏನಕ್ಕೆ ಅಂದ್ರೆ ಇನ್ನೊಬ್ಬ ರೈತ ಅದನ್ನ ಎತ್ಗಳನ್ನ ಬೆಳೆಸಿ ಉಳಿಸಿ ಇನ್ನೂ ಮೆರೆಸ್ಬೇಕು ಅನ್ನೋದು ನಮ್ಮಿದು. ನಾವ್ ಯಾವ್ದೇ ಬ್ರೋಕರ್ಗಾಗ್ಲಿ ಇನ್ನೊಬ್ಬಂಗಾಗ್ಲಿ ಕೊಡಲ್ಲ. ಇವತ್ತೇನಾಗಿದೆ ಅಂತಂದ್ರೆ, ಸಂತೆಗೆ ಹೋದ್ರೆ ನನ್ನ ಹತ್ರ ಬರ್ತಾರೆ ಬ್ರೋಕರ್ಗಳು, ಹಸು ಕೊಡ್ತೀನಪ್ಪ ಅಂತ. ಹೌದು, ನಾನ್ ಕೇಳ್ತೀನಿ ಅವ್ನ್ಗೆ, ನೀನೇನ್ ಬ್ರೋಕರ ರೈತನ ಅಂತ. ಇಲ್ಲ, ನಾವೆಲ್ಲೋ ಬೇರೆ ಕಡೆಗೆ ನಾನ್ ಹೇಳ್ತಾ ಇದೀನಿ, ನೀನ್ ರೈತ ಆದ್ರೆ ನನ್ನ ಹತ್ರಕ್ ಬಾ, ಬ್ರೋಕರ್ ಆದ್ರೆ ದೂರ ಹೋಗು. ನನ್ನ ಹತ್ರಕ್ಕೆ ರೈತ ಮಾತ್ರ ಬರ್ಬೇಕು, ನಾನ್ ರೈತನಿಗೆ ಕೊಡೋದು. ಯಾಕೆಂದ್ರೆ ರೈತ ಉಳ್ತಾನೆ, ಬೆಳಿತಾನೆ. ನಿನ್ನಂತ ಬ್ರೋಕರ್ ನನ್ ಮಕ್ಳಿಗೆ ಕೊಟ್ರೆ ನನ್ನ ಹಳ್ಳಿಕಾರ್ ತಳಿ, ನನ್ನ ಗೋಮಾತೆ ಉಳಿಯಲ್ಲ. ನಾವು ಕೊಡೋದೇ ಇಲ್ಲ ಅಣ್ಣ. ಇವಾಗ ಇತ್ತೀಚೆಗೆ ನೋಡಿರ್ಬೋದು ನೀವು, ಹಾಸನದಲ್ಲಿ ಒಂದು ಘಟನೆ ನಡೆಯುತ್ತೆ. ಡಿ ಸಿ ಆಫೀಸ್ ಮುಂದೆ ಸಾಕಷ್ಟು ಜನ ಹೋಗಿ ಪ್ರತಿಭಟನೆ ಮಾಡ್ತಾರೆ. ರೈತರು ನಾವು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅವ್ರದ್ದು ಏನಲ್ಲಿ ಪ್ರತಿಭಟನೆಯಲ್ಲಿ ಹೋರಾಟ ಏನು ಅಂದ್ರೆ, ರೈತರಿಗೆ ನೀವು ಗೋಗಳನ್ನ ಮಾರಾಟ ಮಾಡೋದಕ್ಕೆ ಮುಕ್ತವಾಗಿ ಅವಕಾಶ ಮಾಡ್ಕೊಡ್ಬೇಕು, ಗೋಹತ್ಯೆ ನಿಷೇಧ ಕಾಯ್ದೆ ಏನಿದೆ ಅದನ್ನ ಹಿಂಪಡಿಬೇಕು, ಈ ಗೋರಕ್ಷಣೆ ಏನ್ ಮಾಡ್ತಾರೆ ಒಂದಷ್ಟು ಜನ ಅವ್ರನ್ನೆಲ್ಲ ಒಳಗಡೆ ಹಾಕ್ಬೇಕು ಅನ್ನೋದು ಒಂದು ವಾದ ಅವ್ರದ್ದು. ಸೊ ನೀವು ಕಡಿಯಕ್ಕೆ ಅಂತ ಗೊತ್ತಿದ್ದು ಕೂಡ ಯಾರು ಕೊಡ್ತಾರ ರೈತರು ಅಂತ? ನಾವು ಕಡಿಯೋದಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ರೈತ ಕೂಡ ಒಪ್ಪಲ್ಲ. ಯಾಕೆಂದ್ರೆ ತನ್ನ ಮನೆಯಲ್ಲಿ ದಿನ ಬೆಳಿಗ್ಗೆ ಆದ್ರೆ ಮೊದಲು ದೇವ್ರ ಫೋಟೋ ನೋಡಲ್ಲ, ಗೋಮಾತೆಯ ಫೋಟೋವನ್ನೇ ನೋಡೋದು. ಮೊದಲು ಹೋಗಿ ಫಸ್ಟ್ ದನಿನ ಕೊಟ್ಟಿಗೆಯಲ್ಲಿ ನನ್ನ ಗೋಮಾತೆನೆ ನಾನು ನೋಡೋದು, ಆಮೇಲೆ ಮುಂದಿನ ಕಾರ್ಯ. ಮೊದ್ಲು ಗೋಮಾತೆಗೆ ಹೋಗಿ ನಾನು ಶರಣ್ ಮಾಡ್ಕೊಂತೀನಿ ನನ್ನ ಗೋಮಾತೆನ, ಆಮೇಲೆ ಮುಂದಿನ ಕಾರ್ಯಕ್ರಮ ಎಲ್ಲ ನನ್ನ ದಿನಚರಿ ಸ್ಟಾರ್ಟ್ ಆಗೋದು. ಆಗಿದ್ದಾಗ ನಾನ್ ಯಾವ್ದೋ ಒಬ್ಬ ದಳ್ಳಾಳಿ ಕೊಟ್ಟಿ, ಒಬ್ಬ ಕಟುಕುನಿ ಕೊಟ್ಟಿ ನನ್ನ ಗೋಮಾತೆನ ನಾನು ಹಿಂಸಿಸಕ್ ರೆಡಿ ಇಲ್ಲ. ಏನಾಗಿದೆ ಅಂದ್ರೆ, ಈಗ ರೈತ ಅಂತ ಹೇಳ್ಬಿಟ್ಟು ತಗೊಂಡು ಅದನ್ನ ದಳ್ಳಾಳಿಗಳಿಗೆ ವ್ಯಾಪಾರ ಆಗ್ಬಿಟ್ಟಿದೆ. ಈಗ ಹೆಗ್ಲ ಮೇಲೆ ಟೋಲ್ ಹಾಕೊಂಬತ್ತಾನೆ ಬೋಳಿ ಮಕ್ಳು, ನಾನ್ ರೈತ ಅಲ್ಲ ಬೋಳಿ ಮಕ್ಳು. ಅವ್ರ ಏನಿದ್ರು ಬ್ರೋಕರ್ ನನ್ನ ಮಕ್ಳು, ಏಜೆಂಟ್ಗಳು. ಅವ್ರು ಏನಂದ್ರೆ ಕಟುಕರಿಗೆ ಕೊಟ್ಟಿ ಮಾರೋ ಅಂತದವ್ರು. ರೈತ ಅಂತ ಹೇಳಿ ತಗೊಂಡು ಕಟುಕ್ ನನ್ ಮಕ್ಳಿಗೆ ಮಾರೋ ಅಂತ ನನ್ ಮಕ್ಳು. ಆ ನನ್ ಮಕ್ಳಿಗೆ ನಾನು ಯಾವ್ದೇ ಕಾರಣಕ್ಕೂ ನನ್ನ ಗೋಮಾತೆನ ಕೊಡೋದಿಲ್ಲ. ಏನಂದ್ರೆ ಕೆಲವು ರೈತರಿಗೆ ಅದು ಅರಿವಿಲ್ಲ, ಅದನ್ನ ನಾವು ಮೂಡಿಸ್ಬೇಕಾಗಿದೆ. ಅರಿವನ್ನ ಕೆಲವರು ರೈತರೇ ಅರ್ಥ ಮಾಡ್ಕೊಳ್ಳಿ.
ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಯಾವುದೇ ರೀತಿಲಿ ಕಟ್ಟುಕ್ ನನ್ನ ಮಕ್ಳಿಗೆ ಈ ಬ್ರೋಕರ್ ನನ್ನ ಮಕ್ಳು ಬರ್ತಾರಲ್ಲ, ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಈ ಬ್ರೋಕರ್ಗಳೇ ಅನ್ಯಾಯವಾಗಿ ಇವತ್ತು ಗೋಮಾತೆನೆ ಕಡಿತಾ ಇರೋದು, ಅವರೇ ಸಪೋರ್ಟ್ ಮಾಡ್ತಾ ಇರೋದು. ಕಟುಕರಿಗೆ ಕೊಡ್ತಾ ಇರೋದೇನೆ ಈ ನನ್ನ ಮಕ್ಳು ಬ್ರೋಕರ್ ಇದಾರಲ್ಲ, ಆ ನನ್ನ ಮಕ್ಳೇನೆ. ಆ ನನ್ನ ಮಕ್ಳು ಬಂದಾಗ ನೀವು ಯಾವ್ದೇ ಕಾರಣಕ್ಕೂ ರೈತರು ಕೊಡಬೇಡಿ. ನಮ್ಮ ಗೋಮಾತೆ ನಮ್ಮ ಮನೆಯಲ್ಲಿ ಸಾವನ್ನಪ್ಪಿದ್ರೆ ಅದಕ್ಕೆ ಅಂತ್ಯ ಸಂಸ್ಕಾರ ಮಾಡೋಣ, ನಾವು ಮುಚ್ಚೋಣ. ಅದನ್ನ ನಾವು ಗೋಮಾತೆ ಅಂತ ಪೂಜೆ ಮಾಡ್ತಿದೀವಿ, ಹಂಗೆ ಮುಂದರ್ಸ್ಕೊಂಡು ಹೋಗೋಣ. ಈ ಆದಷ್ಟುನು ಈ ಬ್ರೋಕರ್ ನನ್ನ ಮಕ್ಳಿಗೆ ಯಾವ್ದೇ ಕಾರಣಕ್ಕೂ ನಮ್ಮ ಗೋಮಾತೆನ ಕೊಡಬೇಡಿ. ಅದನ್ನ ಉಳಿಸಿ ಬೆಳೆಸಿ. ನಾನು ಇಷ್ಟು ಮಾತು ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ನಾನು ಒಬ್ಬ ರೈತ. ನೋಡಿ, ನನ್ನ ಒಂದು ಜಮೀನು ಇವತ್ತು ಇಲ್ಲಿದೆ. ನಾನು ಇವತ್ತು ಒಬ್ಬ ರೈತನಾಗಿ ಹೇಳ್ತಾ ಇದ್ದೀನಿ. ನನ್ನ ಮನೇಲಿ ಇವತ್ತು ಗೋಮಾತೆ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಯಾವ್ದೇ ಕಾರಣಕ್ಕೂ ಈ ಕಟುಕ್ ನನ್ನ ಮಕ್ಳಿಗೆ ಕೊಡಬೇಡಿ. ಈ ಮೇನ್ ಏನಂದ್ರೆ ಈ ಬ್ರೋಕರ್. ಮೊನ್ನೆ ನಾನೊಂದ್ ಯಾವ್ದೋ ಒಂದು ವಿಡಿಯೋ ನೋಡಿದೆ, ನನಗೆ ತುಂಬಾ ನೋವಾಯ್ತು. ಯಾವ್ದೋ ಹಾಸನದಲ್ಲಿ ಹೇಳ್ತಾನೆ, ನಾನು ಈ ಗೋಮಾತೆನೆಲ್ಲ ಅವನು ಯಾರು ಪುನೀತ್ ಕೆರಳಿ ಅಂತ ಹೇಳ್ಬಿಟ್ಟು ಅವನ ವಿರುದ್ಧ ಅಂತಾರೆ. ಅವನು ನಿಜವಾಗ್ಲೂ ಹೇಳ್ಬೇಕಂದ್ರೆ ದೇವತಾ ಮನುಷ್ಯ ರೀ. ಅವನೇ ಇವತ್ತು ಗೋವನ್ನ ಉಳಿಸ್ತಾ ಇರೋದು. ಇವತ್ತು ಸುಮಾರು 100 ಗೋಮಾತೆನ ಉಳಿಸಿರೋದು ಆ ಪುಣ್ಯಾತ್. ನಾವು ಅವನಿಗೆ ಸೆಲ್ಯೂಟ್ ಹೊಡಿಬೇಕು. ಏನಂತಂದ್ರೆ ಇವತ್ತು ಎಲ್ಲಾರು ಬರೀ ಬ್ರೋಕರ್. ಯಾವ ಸೆಂಟೆಗೆ ಹೋದ್ರು ಬರೀ ಬ್ರೋಕರ್. ರೈತರು ಬರ್ತಾ ಇಲ್ಲ. ಈ ಸಾಬ್ರುಗಳಿಗೆ ಏನ್ ಮಾಡ್ತಾರೆ, ಅವರು ಇನ್ನೊಬ್ರಿಗೆ ಪ್ರಚೋದನೆ ಮಾಡೋದು. ನೀವು ಕೊಡ್ಸಿ, ನೀವು ರೈತರಾಗಿ ಬನ್ನಿ. ಇವತ್ತು ನಾನು ನೋಡಿದೀನಿ, ನಾನೇ ಮೊನ್ನೆ ಯಾವ್ದೋ ಒಂದು ನೋಡಿದೆ, ಅಲ್ಲಿ ಹಸುಗಳು ತುಂಬ್ಕೊಂಡು ಹೋಯ್ತಾರೆ. ನಾನು ಕೇಳಿದೆ, ಎಲ್ಲಿಗಪ್ಪ, ಯಾವ ಊರು, ಏನು, ಎಲ್ಲಿಗೆ ತಗೊಂಡು ಹೋಗ್ತಿದ್ದೀರಾ ಅಂತ. ಇಲ್ಲ ಸರ್, ನಮ್ದು ಹೊಲ ಇದೆ, ಉಳಕ್ ಹೋಯ್ತಾ ಇದೀವಿ ಅಂತ. ಸರಿ, ನಾನು ಇನ್ನೊಂದ್ ದಿವಸ ಮುಂದ್ ದಿವಸ ಹೋದಾಗ, ಇಲ್ಲ ಸರ್ ಸಾಬ್ರಿ ಕೊಟ್ಬಿಟ್ಟೆ ಅಂತ. ಏನಕ್ಕಪ್ಪ ಸಾಬ್ರಿ ಕೊಟ್ಟೆ ಅಂತ? ಹಸುಗಳು ಚೆನ್ನಾಗಿದ್ವಲ್ಲ, ಇನ್ನು 10 ವರ್ಷ ಉತ್ತಿದ್ರು ನಿನ್ ಬೆಳೆ ಬೆಳೆದಿರೋದು ಒಂದಕ್ಕೆ. ನನಗೆ ದುಡ್ಡು ಲಾಭ ಬಂತು ಕೊಡ್ತು. ಅಂದ್ರೆ ಎತ್ತು ತಾಯಿನ ಮಾರ್ಕೊಳಕ್ಕೂ ಏಸೋದಿಲ್ಲ ಇಂತ ಬ್ರೋಕರ್ ನನ್ ಮಕ್ಳು. ಇವತ್ತು ಸಾಬ್ರಿಗೆ ಕೊಟ್ಟು ಹಸುಗಳನ್ನ ಇವತ್ತು ವಧೆ ಮಾಡ್ತಾ ಇದಾರೆ. ದಯವಿಟ್ಟು ಇದು ನಿಲ್ಬೇಕು. ನಿಮ್ಮಂತವ್ರು ಪುಣ್ಯಾತ್ಮರು ಇವತ್ತೇನಿದ್ದೀರಾ, ಇದನ್ನ ಹೆಚ್ಚು ಪ್ರಸಾರ ಮಾಡಿ ರೈತರಿಗೆ ತಿಳಿಸಿ. ರೈತರಿಗೆ ಗೊತ್ತಾಗ್ತಲ್ಲ, ರೈತರಿಗೆ ತಿಳಿಸ್ಬೇಕು ನೀವು. ಮುಖ್ಯವಾಗಿ ಈಗ ಕಸಾಯಿಖಾನೆ ಗಾಡಿಗಳನ್ನ ತಗೊಂಡ್ ಹೋಗ್ತಾ ಇರ್ತಾರೆ, ಹಸುಗಳನ್ನ ತುಂಬಿಕೊಂಡು. ಅಲ್ಲಿ ಹೋಗಿ ಅಡ್ಡಾಕಿ ಕೇಳಿದ್ರೆ ಅಲ್ಲಿ ಹಿಂದೂಗಳನ್ನ ಕೂರಿಸಿರ್ತಾರೆ ಡ್ರೈವರ್ ಆಗಿ ಪಕ್ಕದಲ್ಲಿ. ದಲಿತರನ್ನ ನಮ್ಮ ಬಂಧುಗಳು, ನಮ್ಮ ಹಿಂದೂಗಳು ಅವ್ರನ್ನ ಈ ಒಂದು ಕೆಲ್ಸಕ್ಕೆ ಅವರು ಉಪಯೋಗಿಸ್ಕೊಂತ ಇದ್ದಾರೆ. ಅಟ್ರಾಸಿಟಿ ಕೇಸ್ ಹಾಕೋದು ಅವ್ರ ಮೂಲಕ ಈ ತರದ್ ಮಾಡ್ತಿದ್ದಾರೆ. ಅದಕ್ಕೆ ಏನ್ ಹೇಳ್ತಾರೆ? ದಲಿತರ ಯಾರ್ರಿ? ನಮ್ ಹಿಂದೂ ದಲಿತರೇನ್ ಬೇರೆರಾ? ಬೇರೆ ದೇಶದಿಂದ ಬಂದಾರ? ಬೇರೆ ರಾಜ್ಯದಿಂದ ಬಂದಾರ? ದಲಿತರು ನಮ್ಮ ಅಣ್ಣ ತಮ್ಮದಿರು. ನಾವೆಲ್ಲ ಒಟ್ಟಿಗೆ ಬದುಕ್ತಿದೀವಿ, ಒಂದೇ ಊರಲ್ಲಿ ಬದುಕ್ತಿದೀವಿ. ಅವ್ರ ಆ ಕಡೆ ಇದಾರೆ, ನಾವ್ ಈ ಕಡೆ ಇದ್ದೀವಿ. ಒಂದೇ ತಾವ್ ಟೀ ಕುಡಿತೀವಿ, ಒಂದೇ ತಾವ್ ಬದುಕ್ತಿದೀವಿ. ನಾವೆಲ್ಲ ಅಣ್ಣ ತಮ್ಮದಿರು. ಇಲ್ಲಿ ದಲಿತರು ಪ್ರಶ್ನೆನೇ ಬರಲ್ಲ. ನಾವು ಹುಟ್ಟಿರೋದು ಹಿಂದೂ ಧರ್ಮದಲ್ಲಿ, ನಾವೆಲ್ಲ ಒಂದೇನೆ. ನಮ್ಮಲ್ಲಿ ಏನಕ್ಕೆ ಬೇರ್ಪಡಿಸ್ತಿದ್ದೀರಾ? ದಲಿತ ಹಿಂದೂ ಅಂತ ಏನಕ್ಕೆ ಬರ್ಸ್ತಿದ್ದೀರಾ? ಎಲ್ಲ ಒಂದೇ, ಹಿಂದೂನೇ. ದಲಿತ ಯಾರು? ಹಿಂದೂನೇ. ದಲಿತ ಅನ್ನೋದು ಜಾತಿ ಏನಕ್ಕೆ? ನಮ್ಗೆ ಜಾತಿ ಇಲ್ಲ. ನೀವು ಬರ್ತೀರಾ? ನಿಮ್ದು ಯಾವ ಜಾತಿ ನಾನು ಕೇಳಲ್ಲ. ಬನ್ನಿ ನಮ್ಮ ಮನೆ ಟೀ ಕುಡೀರಿ, ನಮ್ಮನೆ ಊಟ ಮಾಡಿ, ನಿಮ್ಗೇನ್ ಬೇಕು ಬನ್ನಿ ಊಟ ಮಾಡಿ, ನಮ್ಮನೆಗೆ ಮಲ್ಕೊಳ್ಳಿ. ನಾವು ಅದಕ್ಕೆ ಆಶ್ವಾದ ಕೊಡ್ತೀವಿ. ನಾವು ಜಾತಿ ಅನ್ನೋದನ್ನ ನಾವು ತಲೆಯಲ್ಲಿ ಇಟ್ಕೊಂಡಿಲ್ಲ. ನಾನೊಬ್ಬ ಗೌಡ ರೀ, ನಾನ್ ಗೌಡ ಅಂತ ನಾನು ಎಲ್ಲೂ ಪ್ರಸಾರ ಮಾಡಲ್ಲ. ಯಾರು ಕೇಳಿದ್ರೆ ನಾನು ಹಿಂದೂ ರೈತ ಅಂತ ಹೇಳ್ತೀನಿ ಹೊರತು ನಾನು ಯಾವ್ದೇ ಜಾತಿ ಹೇಳಲ್ಲ. ನನಗೆ ಜಾತಿ ಮುಖ್ಯ ಅಲ್ಲ ರೀ. ನಾವೆಲ್ಲ ಒಂದೇ ಹಿಂದೂಗಳಾಗಿ ಹುಟ್ಟಿದೀವಿ, ಹಿಂದೂಗಳಾಗಿ ಬದುಕ್ತಿದೀವಿ ಅಷ್ಟೇ. ನಮ್ಗೆ ಹಾಗೆ ಇನ್ನೊಂದು ಕೊನೆಯದಾಗಿ, ಪೊಲೀಸರಿಗೆ ಇದೆಲ್ಲ ಗೊತ್ತಿದೆ. ಹಸುಗಳ ಗಾಡಿ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಹೋಗ್ತವೆ. ಎಲ್ಲ ವಿಚಾರಗಳು ಗೊತ್ತಿದ್ರು ಯಾವ್ದೇ ರೀತಿ ಕೇಸ್ ಹಾಕೋದಾಗ್ಲಿ, ಅಡ್ಡ ಹಾಕೋದಾಗ್ಲಿ, ಅವ್ರನ್ನ ಪ್ರಶ್ನೆ ಮಾಡೋದಾಗ್ಲಿ ಮಾಡಲ್ಲ. ಇಲ್ಲ, ಇದು ಪೊಲೀಸರಿಗೆ ಗೊತ್ತಿದ್ರು ಕೂಡ ಏನಂದ್ರೆ, ಪೊಲೀಸ್ ಅಧಿಕಾರಿಗಳು ತುಂಬಾ ನಿಷ್ಠಾವಂತ ಅಧಿಕಾರಿಗಳು ಇದ್ದಾರೆ. ಇವತ್ತು ಆ ನಿಷ್ಠಾವಂತ ಅಧಿಕಾರಿಗಳು ಕಾರ್ಯಾಚರಣೆ ಮಾಡ್ತಾ ಇದಾರೆ, ನಮಗೆ ಸಪೋರ್ಟ್ ಮಾಡ್ತಾರೆ. ರೈತರಿಗೆ ಎಲ್ಲೇ ಹೋದ್ರು ನಾವು ಕೂಡ ಎಷ್ಟೋ ಸರಿ ಹೇಳ್ತೀವಿ, ನೋಡಿ ಸರ್ ಇಲ್ಲ ಆಗುತ್ತೆ ಹೆಂಗೆ ಅಂತ ಅಂದಾಗ ಸ್ಪಂದಿಸಿದ್ದಾರೆ. ಕೆಲವು ಪೊಲೀಸರು ಏನಂದ್ರೆ ಅವ್ರಿಗೆ ಗೊತ್ತಿದ್ದು ಕೂಡ ಕಣ್ಣು ಮುಚ್ಕೊಂಡ್ ಕೂತಿದ್ದಾರೆ. ಅದು ನಿಲ್ಬೇಕು. ಕಾನೂನು ಇವತ್ತು ತುಂಬಾ ಚೆನ್ನಾಗಿ ಇವತ್ತೇನು ಗೋಮಾತೆ ನಿಷೇಧ ಇದೆ, ಎಲ್ಲಿದೆ? ಕರ್ನಾಟಕದಲ್ಲಿ ಇದೆ. ನಮ್ಮ ಯಡಿಯೂರಪ್ಪ ಅವ್ರು ತಂದ್ಕೊಟ್ಟಿದ್ದಾರೆ, ಅದು ಜಾರಿಯಲ್ಲಿದೆ. ಅಷ್ಟಿದ್ರು ಕೂಡ ನಾನು ಮೊನ್ನೆ ಒಂದು ವಿಡಿಯೋ ನೋಡಿದ್ರೆ ರೀ, ನಮ್ ಕಣ್ಣಲ್ಲಿ ನೀರ್ ಬರುತ್ತೆ. ಎಲ್ಲ ರೋಡಲ್ಲಿ ಕುಯ್ದು ರಕ್ತ ಕೋಡಿ ಹರಿತಾ ಇದೆ. ಈ ಗೋಮಾತೆ ಈ ರಕ್ತ ಕೋಡಿ ಹರಿದ್ರೆ ಯಾರ ರೈತ ಉದ್ಧಾರ ಆಗ್ತಾನೆ? ಕೊಟ್ಟಿರೋ ರೈತ ಉದ್ಧಾರ ಆಗ್ತಾನ? ರೈತ ಕೊಡೋದು ಒಬ್ಬ ರೈತಂಗೆ ಅಂತ. ಆದ್ರೆ ನೋಡಿದ್ರೆ ಇವರೆಲ್ಲ ಬರೀ ತಗೊಂಡೋಗ್ಬಿಟ್ಟು ಕಟುಕ್ರಿ ಕೊಟ್ಟಿ ಕುಯ್ದು ರಕ್ತ ಕೋಡಿ ಹರಿಸ್ತಿದ್ದಾರೆ. ಇದು ಒಳ್ಳೇದಲ್ಲ. ಈ ದೇಶ ಉದ್ಧಾರ ಆಗ್ಬೇಕಂದ್ರೆ ಗೋಮಾತೆ ರಕ್ತ ಒಂದ್ ಹನಿ ಬೀಳಬಾರ್ದು. ಅವತ್ತು ಈ ಗೋಮಾತೆ ರಕ್ತ ಯಾವತ್ತು ಬೀಳಲ್ವೋ ಅವತ್ತು ನಮ್ಮ ಭರತ ಭೂಮಿ ಹಿಂದೂ ರಾಷ್ಟ್ರವಾಗಿ ಉಳಿಯುತ್ತೆ. ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಉಳಿಯಲ್ಲ. ದಯವಿಟ್ಟು ಇದನ್ನ ನೀವು ಹೆಚ್ಚು ಪ್ರಸಾರ ಮಾಡಿ ರೈತರಿಗೆ ತಿಳಿಸ್ಕೊಡ್ಬೇಕು. ನಾನು ಕೈ ಮುಗಿದು ಕೇಳ್ಕೊಂತೀನಿ, ರೈತರಿಗೆ ತಿಳಿಸ್. ನಾನು ಹಿಂದೂ ಅಂತ ಹೇಳಿದ್ರಿ, ನಾನು ಗೌಡ ಆದ್ರೂ ನಾನು ಹಿಂದೂ ಅಂತ ಹೇಳಿದ್ರೆ ಆಯ್ತಾ. ಇವಾಗ ಮೊನ್ನೆ ಹಾಸನದ ವಿಚಾರಕ್ಕೆ ಬಂದ್ರೆ, ಅಲ್ಲೊಬ್ಬ ವ್ಯಕ್ತಿ ಹೇಳ್ತಾನೆ ನಾನು ಗೌಡ. ಈ ಸಮುದಾಯವನ್ನ ಉಪಯೋಗಿಸ್ಕೊಂಡು ನಾನು ಗೌಡ, ನಾನು ಹಿಂದೂ,
ನಾನೇ ಮಾಡ್ತೀನಿ ಅಂತ ಅವ್ನು ಹೇಳಿದಾಗ ಅದು ಯಾವ ರೀತಿ ಒಂದು ಮೆಸೇಜ್ ಹೋಗುತ್ತೆ ಸಮಾಜಕ್ಕೆ ಮತ್ತು ರೈತರಿಗೆ? ಅವನು ಗೌಡ ಅಂತ ಹೇಳಿದಾನಲ್ಲ, ಆ ಗೌಡ ಸಮಾಜಕ್ಕೆ ಹುಟ್ಟಿರೋ ದೊಡ್ಡ ವಿರೋಧಿ ಅವನು ಇರ್ಬೇಕು. ನಾನ್ ನೋಡಿಲ್ಲ ಅವನು ಯಾರು ಅಂತ. ನಮ್ಮ ಗೌಡ್ರ ಹೆಸರು ಹೇಳ್ಕೊಂಡು ಹೇಳಿದಾನಲ್ಲ, ನಾನ್ ತಿಂತೀನಿ ಉಣ್ತೀನಿ ಅಂತ. ಹೌದು, ಆಹಾರ ಪದ್ಧತಿ ಇದೆ, ಆಹಾರಕ್ಕೆ ಯಾವ್ದು ಇದೆ ಆ ವಸ್ತು ತಿನ್ನು, ನಾನು ತಿಂತೀನಿ ಆ ವಸ್ತು ತಿನ್ನು. ನೀನ್ ಯಾವ್ದೋ ತಗೊಂಡೋಗ್ಬಿಟ್ಟು ನಿಮ್ ತಾಯಿನ ತಗೊಂಡೋಗ್ಬಿಟ್ಟು ಬೇರೆಯವ್ರಿಗೆ ಕೊಡಿ, ಸಂತೆ ಕರ್ಕೊಂಬನ್ನಿ ಮಾರಿ, ನಿಮ್ ತಾಯಿ ಕರ್ಕೊಂಬರ್ರಿ. ನಿಮ್ ತಾಯಿನು ದೇವತೆ ಗೋಮಾತೆ ಇದ್ದಂಗೆ ತಾನೆ, ಅವಳೇ ತಾನೆ ನಮ್ಮನ್ನ ಎತ್ತಿರೋದು. ನಾನ್ ನುಡ್ಸಿರೋದು ನಮ್ ಗೋಮಾತೆ, ನಮ್ ತಾಯಿ. ನಾನು ಅವಳನ್ನ ಗೋಮಾತೆ ಅಂತೆಲ್ಲ ಕರಿತೀನಿ, ನನ್ ತಾಯಿ ಅಂತ ಕರಿತೀನಿ. ಸಾಮಾನ್ಯ ನಿಮ್ ತಾಯಿ ಕರ್ಕೊಂಬಂದ್ ಸಂತೆಗ್ ಬಿಟ್ರಿ, ಸಂತೆಗ್ ಮಾರಿ, ನಾನೇ ತಗೊಂತೀನಿ ಬನ್ನಿ. ಕರ್ಕೊಂಬರಕ್ ಆಗುತ್ತಾ ನಿಮ್ ಕೈಲಿ? ಗೌಡ ಅಂತ ಹೇಳ್ಕೊಂಡು ಇನ್ನೊಬ್ರಿಗೆ ಚೂತ್ಯ ಮಾಡಬಾರ್ದು. ಗೌಡ ಆದ್ಮೇಲೆ ಗೌಡನ್ ತರ ಬದುಕ್ಬೇಕು. ಒಕ್ಕಲಿಗರಿಗೆ ಆದಂತ ಗೌರವ ಇದೆ, ಗೋಮಾತೆ ಬೆಳೆಸೋ ತಾಕತ್ತಿದೆ, ಅದನ್ನ ಬೆಳೆಸಿ. ನೀನ್ ಯಾರೋ ಗೌಡ ಅಂತ ಹೆಸರು ಹೇಳ್ಕೊಂಡ್ಬಿಟ್ಟು ಇವತ್ತು ಗೋಮಾತೆನ ಯಾವನ ಕಡ್ಕೊಂಡ್ ಕೊಟ್ಬಿಟ್ಟು ಇವತ್ತು ನೀನು ಹೇಳ್ತಾ ಇದೀನಿ, ಜಿಹಾದಿಗಳಿಗೆಲ್ಲ ಕೊಡೋದು. ಒಬ್ಬ ರೈತನ್ ಕೊಡು, ರೈತನ್ ಇನ್ನೊಂದ್ ಮನೆ ಉತ್ಪತ್ತಿ ಮಾಡ್ಬೇಕು, ಬೆಳೆಸ್ಬೇಕು. ಗೋಮಾತೆ ಸಂಸತಿ ಇವತ್ತು ಹೆಚ್ಚಾಗ್ಬೇಕು. ಹಿಂದೆ ಎಲ್ಲ ನಾವೆಲ್ಲ 100 ಹಸುಗಳು ಕಟ್ಟಿದ್ದವರು, ದಿನ ಕಳಿತಾ ಕಮ್ಮಿ ಆಗ್ತಾ ಬರ್ತಿದೆ. 100 ಹಸುಗಳು ಕಟ್ಟಿರೋ ನಮ್ ತಾತ, ನಾವು 100 ಹಸುಗಳು ಇದ್ದು, ನಾವೆಲ್ಲ ಅವತ್ತು ಚಿಕ್ಕ ಮಕ್ಳು. ಇವತ್ತು ನಮ್ಗೆ ಮತ್ತೆ ಏನೇ ಇಲ್ಲ ಅಂದ್ರೂ, ಇವತ್ತು ಏನೇ ಟ್ರ್ಯಾಕ್ಟರ್ ಬಂದಿದ್ರು ಏನೇ ಬಂದಿದ್ರು, ನಾವು ಹಸುಗಳಲ್ಲಿ ಯಾವ ವಸ್ತುಗೆ ಉಳ್ಬೇಕು ಅಂತಂದ್ರೆ ಹಸುನೇ ಬೇಕು, ಓರಿನೇ ಬೇಕು, ಹಸುಗಳು ಬೇಕು. ಹಾಲು ಕುಡಿತಿದ್ದೀರಿ, ನಾವ್ ಇವತ್ತು ಸೀಮೆ ಹಸಿನ ಹಾಲು ಕುಡಿಬಹುದು. ಏನಾದ್ರೂ ನಾಟಿ ತಳಿ ಇದೆಯಲ್ಲ ಗೋಮಾತೆ, ಅದನ್ನೇ ನಾವು ಪೂಜಿಸೋದು. ನನ್ ಮನೆ ಗೃಹಪ್ರವೇಶ ಆದ್ರೆ ಫಸ್ಟ್ ಒಳಿಕೆ ಕಾಲಿಡ್ಸೋದೇನೆ ಗೋಮಾತೆನ. ಅದು ನನ್ ದೇವತೆ ರೇ, ನನ್ ತಾಯಿ ರೇ, ನನ್ ತಾಯಿ ಅದು. ನನ್ ತಾಯಿನ ನಾನ್ ಬೇರೆ ಮಾಡಕ್ ಆಗಲ್ಲ, ಇನ್ನೊಬ್ಬ ಕಟ್ಕೊಂಡ್ ಕೊಡಕ್ ಆಗಲ್ಲ. ಆ ತಾಯಿನ ಇನ್ನೊಬ್ಬ ಕಟ್ಕೊಂಡ್ ಕೊಡೋದು ಒಂದೇ, ನಮ್ ತಾಯಿನ ಇನ್ನೊಬ್ರಿಗೆ ಬಿಡೋದು ಒಂದೇ. ಎತ್ತು ತಾಯಿ ಲಾಡಿ ಬಿಚ್ಚ ಕೆಲ್ಸ ಯಾರು ಮಾಡಬಾರ್ದು. ಯಾವ್ದೇ ರೈತ ಆಗಿರ್ಲಿ, ಅವನು ಬ್ರೋಕರ್ ಆಗಿರ್ಲಿ, ಅವನು ಬೋಳಿ ಮಗ, ಅವನು ಬೋಳಿ ಮಕ್ಕಳು ರೈತ ಅಲ್ಲ. ಅವನು ತಲೆ ಹಿಡಕ್ ನನ್ನ ಮಗ. ಅವನೊಬ್ಬ ಒಕ್ಲಿಗಾಗ್ಲಿ ಗೌಡ ಆಗ್ಲಿ ಅಲ್ಲ, ತಲೆ ಹಿಡ್ಕ. ಇವತ್ತು ಒಕ್ಲಿಗರ ಸಮುದಾಯನ ಗೌಡ್ರ ಸಮುದಾಯನ ಎಳ್ಕೊಂಡು ಮಾತಾಡ್ತಾ ಇದ್ದಾನೆ. ಬೋಳಿ ಮಕ್ಳ ನಮ್ಮೂರಿಗೆ ಕರ್ಕೊಂಬಂದ್ ಬಿಡ್ರಿ, ನನ್ನ ಮಗಂಗೆ ಮೆಟ್ಟಿನ ಹಾರ ಕಳಿಸ್ತೀವಿ ಅಷ್ಟೇ. ನಾವು ಇನ್ನೇನ್ ಮುಂದಕ್ ಮಾತಾಡಕಲ್ಲ. ಇನ್ನೊಂದ್ ಏನ್ ಗೊತ್ತಾ, ನಾವಿವೆಲ್ಲ ಯಾವ ನೋಡಲ್ಲ. ನಮ್ಗೆ ಕರ್ಕೊಂಬಂದ್ ಬಿಡ್ರಿ ಆ ಸೂಳೆ ಮಗನ್ನ, ಮೆಟ್ಟು ತಗೊಂಡ್ ಹೊರ್ಟ್ ಕಳಿಸ್ತೀವಿ. ಅವ್ನ್ ಗೌಡ ಅಲ್ಲ ರೀ, ಅವ್ನ್ ಯಾವ ಚಪ್ಪರ್ ಸೂಳೆ ಮಗ ಇರ್ಬೇಕು. ಹೆಸರು ಗೌಡ್ರು ಹೆಸರು ಹಾಳು ಮಾಡ್ತಾ ಇದ್ದಾನ ಅವನು. ಇದ್ರ ಬಗ್ಗೆ ಕಳ್ಸ್ರಿ ಅವ್ನ್ಗೆ, ಹಿಂಗೆ ಹೇಳ್ರಿ. ಅವ್ನ್ ಯಾವನು ಕರ್ಕೊಂಬರ್ರಿ ನನ್ ಮುಂದೆ.